ನಾನು ಹೇಳ್ತೀನಿ. ನೋಡಿ, ಈಗ ನಿಮ್ಮ ಒಂದು ಪ್ಲೇಸ್ಟೋರ್ಗೆ ಹೋಗಿ, ಪ್ಲೇಸ್ಟೋರ್ಗೆ ಹೋದಾಗ ಇಲ್ಲಿ ಕ್ಲಿಕ್ ಮಾಡ್ತೀನಿ ನೋಡಿ. ಈ ಒಂದು ಪ್ಲೇಸ್ಟೋರಲ್ಲಿ KAAMS ಅಂತ ಸರ್ಚ್ ಮಾಡಿ. KAAMS ಈಗ ಇಲ್ಲಿ ಬಂದಿದೆ ನೋಡಿ. KAMS ಆಪ್ ಅಟೆಂಡೆನ್ಸ್ ಅಂತ ಬರುತ್ತೆ, ಪರವಾಗಿಲ್ಲ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಆಗ ಕ್ಲಿಕ್ ಮಾಡಿದ್ಮೇಲೆ ನಾನು ಈಗಾಗಲೇ ಆಲ್ರೆಡಿ ಇದನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನೀವು ಹೊಸ್ದಾಗಿ ಮಾಡೋದಾದರೆ ಡೌನ್ಲೋಡ್ ಅಂತ ಬರುತ್ತೆ, ಡೌನ್ಲೋಡ್ ಆದಮೇಲೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಓಪನ್ ಮೇಲ್ಗಡೆ ಬಲಭಾಗದಲ್ಲಿ ಓಪನ್ ಅಂತ ಕ್ಲಿಕ್ ಮಾಡ್ತೀರಾ. ಫೋನಲ್ಲಿ ನೆಟ್ವರ್ಕನ್ನು ಆನ್ ಮಾಡಿ ಇಟ್ಕೊಂಡಿರ್ತೀರ, ಹಾಗೆ ಲೊಕೇಶನ್ ಸರ್ವಿಸನ್ನು ಸಹ ಆನ್ ಮಾಡ್ಕೋಬೇಕು. ಅಥವಾ ನಿಮ್ಮ ಫೋನಲ್ಲಿ ನೀವು ಲೊಕೇಶನನ್ನು ಆನ್ ಮಾಡೋದನ್ನು ಮರ್ತಿದ್ರಿ ಅಂತ ಅಂದರೆ ಈ ರೀತಿಯಾಗಿ ಕೇಳುತ್ತೆ. ಆವಾಗ ನೀವು ಇಲ್ಲಿ ಟರ್ನ್ ಆನ್ ಅನ್ನೋದನ್ನು ಒತ್ತಿ ಆಟೋಮೆಟಿಕ್ಕಾಗಿ ನಿಮ್ಮ ಫೋನಲ್ಲಿ ಲೊಕೇಶನ್ನು ಆನ್ ಆಗುತ್ತೆ. ನೀವು ಹೊಸದಾಗಿ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ಮೊದಲು ರಿಜಿಸ್ಟರ್ ಆಗಿ, ಅಥವಾ ಮೊದಲೇ ರಿಜಿಸ್ಟರ್ ಏನಾದ್ರು ಆಗಿದರೆ ನೀವು ಲಾಗಿನ್ ಅಂತ ಆಗಿ. ಆಮೇಲೆ ನಿಮ್ಮ ಡಿವೈಸ್ ಲೊಕೇಶನ್ಗೆ ಅನುಮತಿಯನ್ನು ಕೊಡಬೇಕು. ಮೊದಲನೇದು ವೈಲ್ ಯೂಸಿಂಗ್ ದಿ ಆ್ಯಪ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಅನುಮತಿಯನ್ನು ಕೊಡಿ. ಆಮೇಲೆ ಎನೇಬಲ್ ಲೊಕೇಶನ್ ಸರ್ವಿಸ್ ಟರ್ನ್ ಆನ್ ಅನ್ನೋದನ್ನು ಒತ್ತಬೇಕು. ಈಗ ನೀವು ರಿಜಿಸ್ಟರ್ ಆಗ್ತಾ ಇದ್ದೀರಾ. ನೀವು ಹಾಗೆ ರಿಜಿಸ್ಟರ್ ಬಟನನ್ನು ಒತ್ತದ ಮೇಲೆ ನಿಮ್ಮ ಆಧಾರ್ ನಂಬರನ್ನು ಎಂಟ್ರಿ ಮಾಡಿ ಅಂತ ತೋರಿಸುತ್ತೆ. ಈ ಒಂದು ಕಾಲಮ್ನಲ್ಲಿ ನಿಮ್ಮ ಆಧಾರ್ ನಂಬರನ್ನು ಎಂಟ್ರಿ ಮಾಡಬೇಕು. ಆಮೇಲೆ ಇಲ್ಲಿ ಇದೆ ಹೌದು ಅನ್ನೋದ್ರ ಪಕ್ಕ ಒಂದು ನೀಲಿ ಚಿಕ್ಕ ಬಾಕ್ಸ್ ಇದೆ ನೋಡಿ, ಅಲ್ಲಿ ರೈಟ್ ಮಾರ್ಕ್ ಇರಲ್ಲ, ಅದ್ರ ಮೇಲೆ ರೈಟ್ ಮಾರ್ಕ್ ಬರೋ ಹಾಗೆ ಕ್ಲಿಕ್ ಮಾಡಬೇಕು. ಆನಂತರ ನೀವು OTP ಸೆಲೆಕ್ಟ್ ಮಾಡ್ಕೊತೀರಾ. ಈಗ ನೀವು OTP ಆಯ್ಕೆ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ OTP ಪಡೆಯಿರಿ, ಜನರೇಟ್ OTP ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಈಗ OTP ನಿಮ್ಮ KGID ನಂಬರ್ಗೆ ರಿಜಿಸ್ಟರ್ ಆಗಿರೋ ನಂಬರ್ಗೆ ಅದು ಆಧಾರ್ ಲಿಂಕು ಸಹ KGID ಅದ್ರ ಮುಖಾಂತರ ಎಲ್ಲ ಲಿಂಕ್ ಆಗಿರುತ್ತೆ. ಆ ಒಂದು ರಿಜಿಸ್ಟರ್ಡ್ ನಂಬರ್ಗೆ ನಿಮಗೆ SMS ಮುಖಾಂತರವಾಗಿ OTPಯನ್ನು ಕಳಿಸ್ಕೊಡ್ತಾರೆ. ಅದು ಸೆಂಟ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ ಅಂತ ಕ್ಲಿಕ್ ಮಾಡಿ. ಈಗ ಇಲ್ಲಿ OTPಯನ್ನು ಎಂಟರ್ ಮಾಡಿ ಮತ್ತು ಸಬ್ಮಿಟ್ ಅಂತ ಇದೆ, ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿ. ಈಗ ನೋಡಿ, KYC ಸರ್ವಿಸು ಫುಲ್ KYC ಪ್ರೋಸೆಸ್ ಇಸ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ. ಓಕೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ. ಇವಾಗ ನಿಮ್ಮ KGID ನಂಬರನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಕೊಡಿ. ಹಾಗೆ ಸಬ್ಮಿಟ್ ಕೊಟ್ಟಾದಮೇಲೆ ನಿಮ್ಮ ಡೀಟೈಲ್ಸು ಓಪನ್ ಆಗುತ್ತೆ. ನಿಮ್ಮ ಡೀಟೈಲ್ಸಲ್ಲಿ ನಿಮ್ಮ ಹೆಸರು ನೋಡ್ತೀರಾ, ಆಮೇಲೆ ನಿಮ್ಮ ಡಿಸಿಗ್ನೇಷನ್ನು ಅದು ನೋಡ್ತೀರಾ, ಡಿಪಾರ್ಟ್ಮೆಂಟ್ ಯಾವುದು ಅನ್ನೋದರ ನೀವು ಇಲ್ಲಿ ನೋಡ್ತಾ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀವಿ ಅಷ್ಟೇ. ಇವಾಗ ನೀವು ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ OTPಯನ್ನು ಪಡಿಬೇಕು. OTP ಬಂದಮೇಲೆ ಯು ವಿಲ್ ಗೆಟ್ OTP SMS ಅಂತ ಇದೆ, ಓಕೆ ಅಂತ ಮಾಡಿ. ಆಮೇಲೆ SMS OTP ಬರುತ್ತೆ, OTPನ ಎಂಟ್ರಿ ಮಾಡಿ ಸಬ್ಮಿಟ್ OTP ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಆನಂತರ OTP ಇಸ್ ವ್ಯಾಲಿಡ್ ಅಂತ ಆಗುತ್ತೆ, ಓಕೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ನೀವು ಅಲ್ಲಿ ಒಂದು ಕ್ಯಾಪ್ಚರ್ ಯುವರ್ ಫೇಸ್ ಅಂತ ಬಂದಾಗ ಅಲ್ಲಿ ಒಂದು ನಿಮ್ಮ ಇಮೇಜನ್ನು ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ. ಅವಾಗ ಏನು ಮಾಡಬೇಕು ಅಂತಂದರೆ ಕನ್ನಡಕ ಹಾಕ್ಕೊಳ್ಬೇಡಿ. ಆಮೇಲೆ ಅಲ್ಲಿ ಒಂದು ರೆಕ್ಟ್ಯಾಂಗಲ್ ಮಾರ್ಕಿಂಗ್ ಬರುತ್ತೆ, ಆ ಮಾರ್ಕ್ ಒಳಗಡೆ ನಿಮ್ಮ ಫೇಸ್ ಬರೋ ಥರ ಫ್ರಂಟ್ ಕ್ಯಾಮ್ರಾ ನಿಮ್ಮ ಎದುರಿಗೆ ಸೆಲ್ಫಿ ತೆಗಿಯೋ ಥರ ಹಿಡ್ಕೋಬೇಕಾಗುತ್ತೆ. ಆಮೇಲೆ ನೀವು ಈಗಾಗಲೇ ಕ್ಯಾಮ್ರಾಗೆ ಪರ್ಮಿಷನ್ ಕೊಟ್ಟಿರ್ತೀರ, ಕ್ಯಾಮ್ರಾ ಮತ್ತು ಲೊಕೇಶನ್ಗೆ. ಇವಾಗ ಅದು ಇಮೇಜ್ ಕ್ಯಾಪ್ಚರ್ ಆಗುತ್ತೆ. ಒಂದು ಎಕ್ಸಾಂಪಲ್ ಇಮೇಜ್ ಕ್ಯಾಪ್ಚರ್ ಆಗ್ತಾ ಇದೆ ನೋಡಿ. ಆನಂತರ ಇಲ್ಲಿ ವೈಟ್ ಕಲರ್ ಮೇಲೆ ನೀವು ಕ್ಲಿಕ್ ಮಾಡಿ. ಲೊಕೇಶನ್ ಗುರುತು ಇದು ಲ್ಯಾಟಿಟ್ಯೂಡು ಲ್ಯಾಂಗಿಟ್ಯೂಡು ನಂಬರು ಇದು ನೀವು ಒಂದು ಸಲ ರಿಜಿಸ್ಟ್ರೇಷನ್ ಆದಮೇಲೆ ಪದೇ ಈ ರೀತಿ ತೋರಿಸಲ್ಲ, ಆಪ್ ಅಪ್ಡೇಟ್ ಆಗ್ತಾ ಇರುತ್ತೆ. ಮುಂದೆ ನಿಮಗೆ ಈಸಿ ಸ್ಟೆಪ್ಗಳು ಬರುತ್ತೆ. ಆಮೇಲೆ ನೀವು ದೀರ್ಘಕಾಲ ಡೆಪ್ಯುಟೇಷನ್ ಏನಾದ್ರು ಇತ್ತಂದರೆ ಅಲ್ಲಿ ಎಸ್ ಅನ್ನೋದನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಅನ್ನೋದನ್ನು ಮಾಡ್ತೀರ. ಡೆಪ್ಯುಟೇಷನ್ ಅಲ್ಲ ಅಂತಂದರೆ ನೋ ಅನ್ನೋದನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿ. ಆನಂತರ ಏನು ಬರುತ್ತೆ ಅಂತಂದರೆ ರಿಜಿಸ್ಟ್ರೇಷನ್ ಕಂಪ್ಲೀಟೆಡ್, ಪ್ಲೀಸ್ ಲಾಗಿನ್ ಅಂತ ಬರುತ್ತೆ. ಈಗ ನಿಮ್ಮ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದೆ, ಈಗ ನೀವು ಲಾಗಿನ್ನನ್ನು ಆಗಬಹುದಾಗಿದೆ. ನಂತರ ಹಾಗೆ ನೀವು ಲಾಗಿನ್ ಆದಮೇಲೆ ನಿಮ್ಮ ಹೆಸರು ತೋರಿಸುತ್ತೆ. ವೆಲ್ಕಮ್ ಟು ಇದು ಕರ್ನಾಟಕ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಈ ರೀತಿಯಾಗಿ ಬರುತ್ತೆ. ಆಮೇಲೆ ಮಾರ್ಕ್ ಮೈ ಅಟೆಂಡೆನ್ಸ್ ಅನ್ನೋದನ್ನು ನೀವು ಫಸ್ಟ್ ಲಾಗಿನ್ ಆದ ಪ್ರಾರಂಭದಲ್ಲಿ ಇದನ್ನು ಟಚ್ ಮಾಡಿ. ಆನಂತರ ವ್ಯೂ ಅಟೆಂಡೆನ್ಸ್ ಡೀಟೇಲ್ಸನ್ನು ನೋಡಿದಾಗ ನಿಮ್ಮದು ಅಟೆಂಡೆನ್ಸ್ ಚರಿತ್ರೆ ಹಿಸ್ಟ್ರಿಯನ್ನು ನೋಡಬಹುದಾಗಿದೆ. ಈಗ ನೀವು ಟೈಮನ್ನು ಸೆಟ್ ಮಾಡ್ಕೊತೀರಾ, ಸೆಲೆಕ್ಟ್ ಮಾಡ್ಕೊಳ್ಳಿ.
ಅಲ್ಲಿ ಟೈಮ್ ಫಾರ್ಮ್ಯಾಟ್ ಈ ಥರ ಇರುತ್ತೆ, ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಮ್ಯಾನ್ಯುವಲ್ ಆಗಿ ಟೈಪ್ ಮಾಡ್ಕೊಳ್ಳೋದಕ್ಕೆ ಬರಲ್ಲ. ಇಲ್ಲಿ ಒಂದು ಉದಾಹರಣೆ, ರಾತ್ರಿ 8ರಿಂದ ಬೆಳಿಗ್ಗೆ 8 ಗಂಟೆವರೆಗೆ ಶಿಫ್ಟ್ ಟೈಮಿಂಗ್ ಸೆಲೆಕ್ಟ್ ಆಗಿದೆ. ಆ ಒಂದು ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂತೆ ಅದು ಸೆಟ್ ಆಗಿರ್ಬೋದು. ಆನಂತರ ನೆಕ್ಸ್ಟ್ ಅನ್ನೋದನ್ನು ಒತ್ತೀರಾ. ಆನಂತರ ಶಿಫ್ಟ್ ಟೈಮಿಂಗ್ ಸಬ್ಮಿಟೆಡ್ ಸಕ್ಸಸ್ಫುಲಿ, ಯಶಸ್ವಿಯಾಗಿದೆ ಈ ಒಂದು ಕಾರ್ಯಾಚರಣೆ ಎಂದಿದೆ. ಓಕೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಆನಂತರ ಇಲ್ಲಿ ಕ್ಯಾಪ್ಚರ್ ಯುವರ್ ಇಮೇಜ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಅಲ್ಲಿ ಒಂದು ಮಾರ್ಕಲ್ಲಿ ನಿಮ್ಮ ಫೇಸನ್ನು ಕೂರಿಸ್ತೀರ ಸೆಲ್ಫಿಯಾಗಿ. ಆನಂತರ ಇಲ್ಲಿ ವೈಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ, ವೈಟ್ ರೌಂಡ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ. ಆನಂತರ ನಿಮ್ಮ ಫೇಸ್ ಮ್ಯಾಚ್ ಆದಾಗ ಆಧಾರಿಂದ ಲಿಂಕ್ ಆಗಿರುತ್ತೆ ನೋಡಿ, ಹಾಗಾಗಿ ಮ್ಯಾಚ್ ಆದರೆ ಅಟೆಂಡೆನ್ಸ್ ಮಾರ್ಕ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಅದು ಓಕೆ ಮೇಲೆ ಕ್ಲಿಕ್ ಮಾಡಿ. ಈಗ ಇಲ್ಲಿ ನಿಮ್ಮ ಹೆಸರು ಇಲ್ಲಿ ಮೇಲೆ ಕಾಣಿಸುತ್ತೆ, ಅವತ್ತಿನ ಡೇಟು ಇಲ್ಲಿ ತೋರಿಸುತ್ತೆ ನೋಡಿ. ಆನಂತರ ಇಲ್ಲಿ ಟೈಮ್ ಸೆಟ್ ಮಾಡೋದಕ್ಕೆ ಎಡಿಟ್ ಅನ್ನೋ ಆಪ್ಷನಲ್ಲಿ ಎಡಿಟ್ ಮಾಡ್ತೀರಾ. ಈಗ ಚೆಕ್-ಇನ್ ಅನ್ನೋದು ಗ್ರೀನ್ ಕಲರಲ್ಲಿ ಇತ್ತು, ಈಗಾಗಲೇ ಚೆಕ್-ಇನ್ ಆಗಿದೆ 9:45ಕ್ಕೆ ಎಕ್ಸಾಂಪಲ್ ಆಗಿ. ಹಾಗಾಗಿ ಇದು ಗ್ರೀನ್ ಕಲರ್ ಹೋಗಿ ಬೂದಿ ಕಲರ್ ಬಂದಿದೆ, ಆಶ್ ಕಲರು. ಆನಂತರ ನೀವು ಹೊರಗೆ ಹೋಗಬೇಕಾದ್ರೆ, ಚೆಕ್-ಇನ್ ಆದ ನಂತರ ಯಾವುದೇ ಸಮಯದಲ್ಲಿ ಹೊರಗೆ ಹೋಗಬೇಕಾದ್ರೆ ಅಥವಾ ನಿಮ್ಮ ಅವಧಿ ಮುಗಿದು ಹೊರಗೆ ಹೋಗಬೇಕಾದ್ರೆ ಚೆಕ್ಔಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಫೇಸ್ ಕ್ಯಾಪ್ಚರ್ ಮಾಡ್ಕೊಂಡ್ಮೇಲೆ ಆಗ ಅದು ಅಟೆಂಡೆನ್ಸ್ ಮಾರ್ಕ್ಡ್ ಆಗುತ್ತೆ, ಆ ಟೈಮ್ ಮೆನ್ಷನ್ ಆಗಿರುತ್ತೆ. ಇಲ್ಲಿ ರಿಪೋರ್ಟು ಮತ್ತು ಇದು ಹೇಗೆ ಈ ಬಗ್ಗೆ ಇನ್ನು ಮುಂದೆ ತಿಳಿಯೋಣ ಹೆಚ್ಚಿನ ಒಂದು ಮಾಹಿತಿಯನ್ನು. ಈಗ ನೋಡಿ, ಅದೇ ರೀತಿಯಾಗಿ ನೀವು ಚೆಕ್-ಇನ್ ಅದೇ ಈಗ ಎಕ್ಸಾಂಪಲ್ ಇನ್ನೊಂದು ತಗೊಳ್ಳೋಣ. 10 ಗಂಟೆಗೆ ಏನೋ ಟೈಮ್ ಇದೆ, ಸೆಟ್ ಆಗಿದೆ 10ರಿಂದ 5:15ವರೆಗೆ. ಇವರು ಚೆಕ್-ಇನ್ ಇನ್ನೂ ಆಗಿಲ್ಲ, ಅವ್ರ ಹೆಸರು ಇಲ್ಲಿದೆ, ಅವತ್ತು ಡೇಟು ಅಲ್ಲಿದೆ. ಚೆಕ್-ಇನ್ ಆಗಬೇಕಾ, ಇನ್ನೂ ಆಗಿಲ್ಲ ಅಂದರೆ ಈ ರೀತಿ ಗ್ರೀನ್ ಕಲರ್ ಬರುತ್ತೆ. ಆಗ ಚೆಕ್-ಇನ್ ಅನ್ನೋದನ್ನು ಒತ್ತಿದಾಗ ಫೇಸ್ ಕ್ಯಾಪ್ಚರ್ ಆಗಿ ಅಟೆಂಡೆನ್ಸ್ ಮಾರ್ಕ್ಡ್ ಆಗುತ್ತೆ. ಆನಂತರ ಚೆಕ್ಔಟ್ ಅನ್ನೋದ್ರ ಮೇಲೆ ಗ್ರೀನ್ ಕಲರ್ ಬರುತ್ತೆ, ಚೆಕ್-ಇನ್ ಅನ್ನೋದು ಆಶ್ ಕಲರ್ ಆಗುತ್ತೆ. ಇದು